ನಮಸ್ಕಾರ ಎಲ್ರಿಗೂ ಎಕ್ಸ್ಟ್ರಾ ಇನ್ಫೋ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ಟಾಕ್ಸಿಕ್ ಟೀಸರ್ ಅಂತೂ ರಿಲೀಸ್ ಆಗಿದೆ. ಸೊ ಲೈವ್ ರಿಯಾಕ್ಷನ್ ಕೊಡೋಣ ಅಂತ ಯಾವ ತರ ಇರುತ್ತೆ ಅಂತ ಬೆಳಗ್ಗೆ ಎದ್ಬಿಟ್ಟು ಟಾಕ್ಸಿಕ್ ಟೀಸರೇ ನೋಡೋದಾಗಿದೆ. ಸೊ ನೋಡೋಣ ಯಾವ ತರ ಇರುತ್ತೆ ಅಂತ. ಎಕ್ಸೈಟಿಂಗ್ ಆಗಿ ಇದೀನಿ ನಾನಂತೂ, ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತ. ಲೆಟ್ಸ್ ಸಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. 1 2 3 ಸ್ಟಾರ್ಟ್. ಓಕೆ, ಈ ಸಲ ಯುದ್ಧನೇ ಬೇರೆ. ಯುದ್ಧ. ಅವರುಗಳ ಕುತಂತ್ರನೇ ಬೇರೆ. ಮಾನ್ಸ್ಟರ್ ಮೈಂಡ್. ಓಹೋ, ಎಲ್ರೂ ಎದುರಾಕೊಂಡು ಬದುಕಕ್ಕಾಗಲ್ಲ. ಹಠ ಬಿಟ್ಬಿಡು. ಗಿವ್ ಅಪ್ ರಾಯ. ಗಿವ್ ಅಪ್. It's over. It's over when I say it's over. ಹೋ 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 ಹೋ. Until then, have some ಮ್ಯಾನರ್ಸ್. fucking manners. ಓ, ಇದ್ಯಾರು ಹೊಸದು? ಓ, ಡಬಲ್ ರೋಲ್. ಯಶ್ ಅವರೇ ಅನ್ಸುತ್ತೆ ಇದು. ಪಾಕ್, ಏನು ಬ್ರೂಟಲ್ ಗುರು ಇದು. I'm ಓ, ಐ ಆಮ್ ಹೋಮ್ ಡ್ಯಾಡ್ ಇಸ್ ಡಬಲ್ ಪಾರ್ಟ್ ಅಂತೂ ಇದೆ. 19/3/2026 ಕನ್ಫರ್ಮ್ ಅನ್ನೋ ಥರ. ಎಸ್, ಟೀಸರ್ ಅಂತೂ ನೋಡಿ ಆಯಿತು. ಒಂಥರ ಹಾಲಿವುಡ್ ಲೆವೆಲ್ ಅಂತೂ ಇದೆ. VFX, CGI, ಆಮೇಲೆ ಪಿಕ್ಚರೈಸೇಷನು, ಕಲರ್ ಗ್ರೇಡಿಂಗ್ ಇದೆಲ್ಲ ಅವರೆಲ್ಲ ನೋಡ್ಕೊಂಡಿರ್ತಾರೆ. ಸಖತ್ತಾಗೆ ಮಾಡಿದ್ದಾರೆ. ಆಮೇಲೆ ಒಂದೇನಪ್ಪ ಅರ್ಥ ಆಗಲಿಲ್ಲ ಅಂತಂದರೆ, ಈ ಇಂಟ್ರೊಡಕ್ಷನ್ ಆಫ್ ರಾಯ ಬಿಟ್ಟಿದ್ರಲ್ಲ, ಇದ್ರಲ್ಲಿ ರಾಯ ಯಾರು ಅಂತಾನೆ ನಮಗೆ ಕನ್ಫ್ಯೂಷನ್ ಆಗಿ ಕೊಟ್ಟಿದಾರ ಅಂತ ಅನ್ನಿಸ್ತಾ ಇದೆ. ಆ ಥರ ಕನ್ಫ್ಯೂಷನ್ ಅಂತೂ ಇದೆ. ಫಸ್ಟ್ ಟೈಮ್ ಅಂದೇ ರಿಯಾಕ್ಷನ್ ಕೊಟ್ಟನಲ್ಲ, ನಾನು ಬ್ರೇಕ್ ಡೌನ್ ಏನೂ ಮಾಡಿಲ್ಲ. ಸೊ ಅದ್ರ ಬಗ್ಗೆ ಜಾಸ್ತಿ ಹೇಳೋಕ್ಕಾಗಲ್ಲ ಅಂತ. ಬಟ್ ಡಬಲ್ ರೋಲ್ ಅಂತೂ ಇದೆ ಅಂತ ಅನ್ನಿಸ್ತಾ ಇದೆ. ಯಾಕಂತಂದರೆ ಸೆಕೆಂಡ್ ಗೊತ್ತಲ್ಲ, ಎರಡನೇ ರೋಲು ನಮ್ಮ ಯಶ್ ಅವರು ಯಾವ ಥರ ಮಾಡಿದ್ರು ಅಂತ. ನನಗಂತೂ ಅದು ತುಂಬ ಇಷ್ಟ ಆಯಿತು ಅಂತ. ಆ ಟ್ಯಾಟೋ ಆಗಲಿ, ಆ ಒಂದು ಶೇಡ್ ಆಗಲಿ, ಲುಕ್ ಆಗಲಿ ಮಸ್ತಾಗಿ ಕಾಣಿಸ್ತಾ ಇದೆ. ಮೋಸ್ಟ್ಲಿ ಇದು ಅವ್ರದ್ದು ಬ್ಯಾಕ್ ಸ್ಟೋರಿ ಆದರೂ ಏನಾದರೂ ಇರಬೇಕಾ ಅಥವಾ ಏನಂತ ಗೊತ್ತಿಲ್ಲ. ಇನ್ನೂ ಇದ್ರ ಬಗ್ಗೆ ನೀಟಾಗಿ ಸ್ಟೋರಿ ಅಂತೂ ಲೀಕ್ ಮಾಡೇ ಇಲ್ಲ ಇವರು. ಅಂದರೆ ಏನು ಕ್ಯಾರೆಕ್ಟರೈಸೇಷನು ಏನು ಇದರಲ್ಲಿ ತೋರಿಸೇ ಇಲ್ಲ ಅಂತ. ಸ್ಪೆಷಲಿ ಆ್ಯಕ್ಟ್ರಸ್ದು ಏನು 5 ಜನ ಎಲ್ಲ ಆ್ಯಕ್ಟರ್ಸ್ ಇದ್ದಾರೆ, ಅವ್ರ ಬಗ್ಗೆ ಅಂತೂ ಎಲ್ಲೂ ಬಿಟ್ಕೊಟ್ಟಿಲ್ಲ ಅನ್ನೋ ಥರ ಏನೋ ಅವ್ರ ಬಗ್ಗೆ ತೋರಿಸೇ ಇಲ್ಲ. ಸೊ ಮೋಸ್ಟ್ಲಿ ಮಾರ್ಚ್ ಫಸ್ಟ್ ವೀಕ್ ಏನು ಬರುತ್ತಲ್ಲ ಟ್ರೈಲರ್, ಅದರಲ್ಲೆಲ್ಲ ಅಂದರೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಮಾರ್ಚ್ ಫಸ್ಟ್ ವೀಕ್ ಅಂತಲೇ ಹೇಳಿದ್ದಾರೆ. ಸೊ ಅದರಲ್ಲೆಲ್ಲ ವಿಮೆನ್ಸ್ದು ಇದು ಆ್ಯಕ್ಟರ್ಸ್ ಏನೇನು ಕ್ಯಾರೆಕ್ಟರ್ ಇದೆ ಅಲ್ಲ, ಅದ್ರ ಬಗ್ಗೆ ಎಲ್ಲ ತೋರಿಸ್ತಾರೆ ಅಂತ ಅನಿಸುತ್ತೆ. ಸ್ಟೋರಿ ಅಂತೂ ಏನು ಬಿಟ್ಕೊಟ್ಟಿಲ್ಲ. ಬಟ್ ಡೈಲಾಗ್ಸ್ ಏನೇನಿದೆ ಅಲ್ಲ, ಅದು ಮಾತ್ರ ಸಖತ್ತಾಗಿದೆ ಅಂತ ಅನ್ನಿಸ್ತು. ಅಂದರೆ ಇದು ಡೈಲಾಗ್ಸ್ ಎಲ್ಲ ನಮ್ಮ ಯಶ್ ಅವರೇ ಬರೆದಿರ್ತಾರೆ ಫಿಕ್ಸು. ಯಾಕಂದರೆ ಸಿಂಗಲ್ ಸ್ಲ್ಯಾಂಗ್ಸ್ ಎಲ್ಲ ಯಶ್ ಅವರೇ ಬರೆದಿರ್ತಾರೆ. ಸ್ಪೆಷಲಿ ಇಟ್ಸ್ ಓವರ್, ಅಂಟಿಲ್ ಐ ಸೇ ಇಟ್ಸ್ ಓವರ್ ಅಂತ ಏನೋ ಹೇಳಿದ್ದು, ಆಮೇಲೆ ಮ್ಯಾನರ್ಸ್ ಬಗ್ಗೆ ಹೇಳಿದ್ದು. ಸೊ ಅದೆಲ್ಲ ಸ್ವಲ್ಪ ಎಲ್ಲ ಇವರೇ ಬರೆದಿರ್ತಾರೆ, ಯಶ್ ಅವರೇ ಅಂತ ಅನ್ಸುತ್ತೆ. ಒಟ್ಟಿನಲ್ಲಿ ಟೀಸರ್ ಚೆನ್ನಾಗೇ ಇತ್ತು. ಅಂದರೆ ಸ್ವಲ್ಪ BGM ಒಂಚೂರು ಪಿಕಪ್ ಮಾಡ್ಕೋಬೇಕಾಗಿತ್ತೇನೋ ಅನಿಸ್ತು. ಬಿಟ್ಟರೆ ಎಲ್ಲ ಓಕೆ ಅಂತಾನೆ ಅನ್ನಿಸ್ತು. ಆಮೇಲೆ ಈ ಡೈಲಾಗ್ಸ್ ಅಂತೂ ನಾನು ಹೇಳ್ದಂಗೆ ಸಿಂಗಲ್ ಒಂಥರ ಸ್ಲ್ಯಾಂಗ್ಸ್ ಎಲ್ಲ ಹೊಡೆದಿದ್ದಾರಲ್ಲ, ಅದು ಮಾತ್ರ ಸಖತ್ತಾಗಿತ್ತು ಅಂತ. ಆಮೇಲೆ ಏನಪ್ಪ ಅಂತಂದರೆ ಈ ಕಡೆ ಡ್ಯುಯಲ್ ರೋಲ್ ಅಂದರೆ ಡಬಲ್ ರೋಲ್ ಮಾಡ್ತಿದ್ದಾರಲ್ಲ, ಅದು ಒಂಚೂರು ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇದೆ. ನೋಡ್ಬೇಕು ಅದು ಯಾವ ಥರ ಇರುತ್ತೆ ಅಂತ. ಆಮೇಲೆ ಅದೇ ಆ್ಯಕ್ಟ್ರಸ್ದು ಒಂಚೂರು ಕ್ಯಾರೆಕ್ಟರೈಸೇಷನ್ ಅದೆಲ್ಲ ಸ್ವಲ್ಪ ನೆಕ್ಸ್ಟ್ ಟ್ರೇಲರಲ್ಲೇ ಬರುತ್ತೆ ಅನ್ಕೋತೀನಿ. ಅದೊಂಚೂರು ಬಂದರೆ, ಇಲ್ಲೇ ಬಂದಿದ್ರೆ ಸಖತ್ತಾಗಿರ್ತಿತ್ತೇನೋ. ಸ್ಟೋರಿ ಎಲ್ಲ ಒಂಚೂರು ಪ್ರೆಡಿಕ್ಟ್ ಮಾಡ್ಬೋದಾಗಿತ್ತೇನೋ. ಬಟ್ ಇದು ಒಂಥರ ಅನ್ಪ್ರೆಡಿಕ್ಟೇಬಲ್ ಅಂತಲೇ ಅನ್ನಿಸ್ತಾ ಇದೆ. ಆಮೇಲೆ ಏನಂದರೆ ಟಾಕ್ಸಿಕ್ದು ಇದು ನೇಮ್ ಇದೆಯಲ್ಲ, ಆ ನೇಮ್ಗೆ ತಕ್ಕಾಗೆ ಒಂಥರ ಬ್ರೂಟಲ್ ಫೈಟಿಂಗ್ ಸೀನ್ಸ್ ಎಲ್ಲ ಇದೆ ಅಂತ ಅನ್ನಿಸ್ತಾ ಇದೆ. ಅದಂತೂ ಗರ್ರ ಅಂತ ಒಂದೇನೋ ಸೌಂಡ್ ಬಂದ್ಬಿಟ್ಟು ಅಂದರೆ ರಕ್ತ ಎಲ್ಲ ಚಿಮ್ಮುತ್ತಲ್ಲ, ಆ ಥರ ಅದೆಲ್ಲ ನೆಕ್ಸ್ಟ್ ಲೆವೆಲ್ ಇದೆ ಅಂತ ಅನ್ನಿಸ್ತು. ಆ ಥರದ್ದು ಕೆಲವೊಂದು 2-3 ಸೀನ್ ಎಲ್ಲ ನೋಡಿದೆ. ಒಂಥರ ಬ್ರೂಟಲ್ ಆಗಿ ಇದೆ ಅಂತಲೇ ಅನ್ನಿಸ್ತು. ಸೊ ಒಟ್ಟಿನಲ್ಲಿ ಚೆನ್ನಾಗಿದೆ. ನೋಡುವ ನಿಮ್ಗೇನು ಅನ್ನಿಸ್ತು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಸ್ವಲ್ಪ ತಿಳಿಸಿ. ಯಾವ ಥರ ನಿಮ್ಮ ರಿಯಾಕ್ಷನ್ ನೋಡೋದಿದೆ, ಯಾವ ಥರ ನಿಮಗೆ ಅನ್ನಿಸ್ತು, ಈ ಟಾಕ್ಸಿಕ್ ಟೀಸರ್ ಇನ್ನೂ ಬೆಟರ್ ಆಗ್ಬೋದಾಗಿತ್ತಾ ಅಥವಾ ಇಲ್ಲ ಗುರು ಇದು ಮಾತ್ರ ಸಖತ್ತಾಗಿದೆ, ಟ್ರೇಲರ್ಗೆ ವೇಟ್ ಮಾಡ್ತಿದ್ದೀವಿ. ಸೊ ಈ ಥರ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ
ಲೈಕು ಶೇರು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ದಟ್ಸ್ ಇಟ್ ಫಾರ್ ದ ಡೇ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.